ಮುಂಗಾರು ಅಧಿವೇಶನ ಮುಗಿಯುತ್ತಿದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿಹಾರಕ್ಕೆ ಲಗ್ಗೆಯಿಟ್ಟಿದ್ದಾರೆ. ಅದರಲ್ಲೂ ಕೂಡ ರಾಹುಲ್ ಗಾಂಧಿಯವರ ಜೊತೆಗೆ ಬಿಹಾರ ಚುನಾವಣೆಯ ಪ್ರಚಾರ ಕಾರ್ಯದಲ್ಲಿ ಹೆಜ್ಜೆಗಿಟ್ಟು ರಾಹುಲ್ ಗಾಂಧಿಯವರಿಗೆ ಬಲ ತುಂಬುವುದಕ್ಕೆ ಇದೀಗ ಮುಂದಾಗಿದ್ದಾರೆ. ಈ ಒಂದು ಬಿಹಾರ ಚುನಾವಣೆಯ ಪ್ರಚಾರ ಕಾರ್ಯದ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಚದುರಂಗದಾಟ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಿರುವಂಥದ್ದು. ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರ ಭೇಟಿಗೆ ಹಲವಾರು ಬಾರಿ ಡಿಸಿಎಂ ಡಿಕೆ ಶಿವಕುಮಾರ್ ಹರಸಾಹಸವನ್ನು ಪಡ್ತಿದ್ರು. ಹೈಕಮಾಂಡ್ ನಾಯಕರ ಭೇಟಿಗೆ ಪದೇ ದೆಹಲಿಗೆ ತೆರಳಿದ್ರು ಕೂಡ ರಾಹುಲ್ ಗಾಂಧಿಯವರ ಭೇಟಿಗೆ ಅವಕಾಶ ಸಿಗದಾಗಿತ್ತು. ಹೀಗಾಗಿ ಈ ಒಂದು ಚುನಾವಣಾ ಕಾರ್ಯವನ್ನೇ ಅಸ್ತ್ರವಾಗಿಟ್ಕೊಂಡು ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿಯವರ ಭೇಟಿಗೆ ಮುಂದಾಗಿದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಮುಂದಾಗ್ತಿರುವಂಥದ್ದು. ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ಅಷ್ಟೇ 12ಕ್ಕೂ ಹೆಚ್ಚು ನೂತನ ಶಾಸಕರನ್ನು ತಮ್ಮ ಜೊತೆಗೆ ಬಿಹಾರಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅದರ ಜೊತೆಗೆ ಯಾವ ರೀತಿ ಚುನಾವಣಾ ಕಾರ್ಯದಲ್ಲಿ ಪ್ರಚಾರ ಕಾರ್ಯವನ್ನು ಮಾಡಬೇಕು, ಅದರ ಜೊತೆಗೆ ತಮ್ಮ ವಿಶ್ವಾಸವನ್ನು ರಾಹುಲ್ ಗಾಂಧಿಯವರ ಬಳಿ ಉಳಿಸಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಅದರ ಕೂಡ ವಿಶ್ವಾಸವನ್ನು ಗಳಿಸಿಕೊಳ್ಳುವ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಈ ಒಂದು ಸ್ಟ್ರಾಟಜಿಯನ್ನು ಹೂಡಿದ್ರು ಅನ್ನೋದು ಕೂಡ ಭಾಳಷ್ಟು ಚರ್ಚೆ ಆಗ್ತಾ ಇದೆ. ಏನು ಆಗಸ್ಟ್ 29ಕ್ಕೆ CM ಸಿದ್ದರಾಮಯ್ಯ ಅವರು ಕೂಡ ಬಿಹಾರ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅದರಲ್ಲೂ ಕೂಡ ಪಾಟ್ನಾದಲ್ಲಿ ನಡೆಯುವಂತಹ ವೋಟ್ ಚೋರ್ ಪಾದಯಾತ್ರೆಯ ಕಾರ್ಯಕ್ರಮದಲ್ಲಿ CM ಸಿದ್ದರಾಮಯ್ಯ ರಾಹುಲ್ ಗಾಂಧಿಯವರ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ಳೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡ್ತಿರುವಂಥದ್ದು. ಈ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯರಿಗಿಂತ ಮುಂಚೆಯೇ DCM ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿಯವರನ್ನ ಭೇಟಿ ಮಾಡಿ ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಚರ್ಚೆಯನ್ನು ನಡೆಸ್ತಾರೆ ಅನ್ನುವಂಥ ಕುತೂಹಲ ಮೂಡ್ತಿರುವಂಥದ್ದು. ಕಳೆದ ಹಲವಾರು ಬಾರಿ ಕೂಡ CM ಸಿದ್ದರಾಮಯ್ಯ DCM ಡಿ ಕೆ ಶಿವಕುಮಾರ್ ಒಟ್ಟಿಗೆ ದೆಹಲಿ ಪ್ರವಾಸವನ್ನು ಕೈಗೊಂಡರೂ ಕೂಡ ಏನು ರಾಜ್ಯ ಉಸ್ತುವಾರಿ ಆಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು AICCಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ KC ವೇಣುಗೋಪಾಲ್ ಅವರ ಭೇಟಿ ಮಾಡೋದಕ್ಕೆ ಅಷ್ಟೇ ಸಾಧ್ಯವಾಗಿತ್ತು. ಹೀಗಾಗಿ ಇದೀಗ ಬಿಹಾರ ಚುನಾವಣಾ ಕಾರ್ಯದಲ್ಲಿ ಪ್ರಚಾರವನ್ನು ಮಾಡಿಕೊಂಡು ಓಡಾಡಿದರೆ ರಾಹುಲ್ ಗಾಂಧಿಯವರನ್ನು ನೇರವಾಗಿ ಸಂಪರ್ಕ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪ್ಲ್ಯಾನನ್ನು ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಈ ಒಂದು ತಂತ್ರವನ್ನು ಹೂಡುವ ಮೂಲಕ ರಾಜ್ಯ ರಾಜಕೀಯದಲ್ಲಿ CM ಬದಲಾವಣೆಯ ಪಟ್ಟದ ಕುರ್ಚಿಗೆ ಫೈಟ್ ನಡೀತಾ ಇದೆ. ಈ ಒಂದು ಗಾಳವನ್ನು ಹೂಡುವ ನಿಟ್ಟಿನಲ್ಲಿ DCM ಡಿ ಕೆ ಶಿವಕುಮಾರ್ ಮುಂದಾದ್ರೆ ಅನ್ನೋದು ಕೂಡ ಚರ್ಚೆ ಆಗ್ತಿರುವಂಥದ್ದು. ಅದರ ಜೊತೆಗೆ ರಾಜ್ಯದಲ್ಲಿ ಆಗ್ತಿರುವಂಥ ಕೆಲವೊಂದಿಷ್ಟು ವಿದ್ಯಮಾನಗಳ ಬಗ್ಗೆ ಕೂಡ ರಾಹುಲ್ ಗಾಂಧಿ ಜೊತೆಗೆ DCM ಡಿ ಕೆ ಶಿವಕುಮಾರ್ ಚರ್ಚೆಯನ್ನು ನಡೆಸುವಂತಿದ್ದಾರೆ. ಅದರ ಜೊತೆಗೆ ಪ್ರಮುಖವಾಗಿ ನಾವು ಗಮನದಲ್ಲಿಟ್ಕೊಂಡು ನೋಡಬೇಕಾದ್ರೆ ಸಚಿವ ಸಂಪುಟ ಪುನರ್ರಚನೆ ಈಗಾಗಲೇ ತೆರವಾಗಿರುವಂಥ ಸಚಿವ ಸ್ಥಾನಗಳು, ಅದರ ಜೊತೆಗೆ ವಿಧಾನಸಭೆಯ ಪರಿಷತ್ ಸ್ಥಾನ, ನಿಗಮ ಮಂಡಳಿಗಳ ಪ್ರಾಧಿಕಾರ ನೇಮಕ ಸ್ಥಾನ, ಇವೆಲ್ಲದರ ಬಗ್ಗೆ ಕೂಡ DCM ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿಯವರನ್ನು ನೇರವಾಗಿ ಭೇಟಿಯಾಗಿ ಚರ್ಚೆ ನಡೆಸುವಂಥ ಎಲ್ಲ ಸಾಧ್ಯತೆಗಳಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ CM ಸಿದ್ದರಾಮಯ್ಯ ದೆಹಲಿ ಮತ್ತು ಬಿಹಾರಕ್ಕೆ ತೆರಳುವ ಮುನ್ನವೇ DCM ಡಿ ಕೆ ಶಿವಕುಮಾರ್ ಈ ಒಂದು ಬಿಹಾರ ಚುನಾವಣಾ ಪ್ರಚಾರದಲ್ಲಿ ತೊಡಗಿಕೊಂಡಿರುವಂಥದ್ದು ಬಹಳಷ್ಟು ಅಚ್ಚರಿಗೆ ಕಾರಣವಾಗ್ತಾ ಇದೆ. ಅದರಲ್ಲೂ ಕೂಡ DCM ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿಯವರ ಒಟ್ಟಿಗೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಿದ್ದಾರೆ. ಅದರಲ್ಲೂ ಕೂಡ ಕಾಂಗ್ರೆಸ್ಗೆ ಬಂದಂತಹ ಟ್ರಬಲ್ಗಳನ್ನು ಎದುರಿಸಿ ಅವುಗಳಿಗೆ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವ ಕೆಲಸವನ್ನು DCM ಡಿ ಕೆ ಶಿವಕುಮಾರ್ ಮಾಡ್ತಿದ್ರು. ಹೀಗಾಗಿ ಸೋನಿಯಾ ಗಾಂಧಿಯವರಿಗೆ DCM ಡಿ ಕೆ ಶಿವಕುಮಾರ್ ಮೇಲೆ ಒಂದು ಪ್ರೀತಿ ಇದೆ. ಆ ಒಂದು ಪ್ರೀತಿ, ಆ ಒಂದು ಪಕ್ಷಕ್ಕೆ ನಡೆದುಕೊಂಡ ಒಂದು ಕಾರ್ಯಗಳಿಗೆ DCM ಡಿ ಕೆ ಶಿವಕುಮಾರ್ಗೆ ಒಂದು ಅವಕಾಶವನ್ನು ಒದಗಿಸಿಕೊಡ್ತಾರೆ ಹೈಕಮಾಂಡ್ ನಾಯಕರು ಅನ್ನೋದು ಕೂಡ ಭಾಳಷ್ಟು ಚರ್ಚೆ ಆಗ್ತಿರುವಂಥದ್ದು. ಈ ನಿಟ್ಟಿನಲ್ಲಿ DCM ಡಿ ಕೆ ಶಿವಕುಮಾರ್ ಈ ಒಂದು ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ರಾಜ್ಯ ರಾಜಕೀಯದಲ್ಲಿ ಚರ್ಚೆಗಳಾಗ್ತಿದ್ದಾವೆ. ಪವರ್ ಶೇರಿಂಗ್ ವಿಚಾರವನ್ನು ಇಟ್ಕೊಂಡು ರಾಜ್ಯದ CM ಗದುವಿಗೆ ಏರ್ತಾರ ಕನಕಪುರದ ಬಂಡಿ ಅನ್ನೋಂಥ ಕೂಡ ಚರ್ಚೆ ಆಗ್ತಿರುವಂಥದ್ದು. ಈ ನಿಟ್ಟಿನಲ್ಲಿ DCM ಡಿ ಕೆ ಶಿವಕುಮಾರ್ ಅವರ ಈ ಪ್ರವಾಸ ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. CM ಸಿದ್ದರಾಮಯ್ಯ ಬಿಹಾರ ಪ್ರಚಾರ ಕಾರ್ಯಕ್ಕೆ ತೊಡಗುವ ಮುನ್ನವೇ DCM ಡಿ ಕೆ ಶಿವಕುಮಾರ್ ದೆಹಲಿಗೆ ಮತ್ತು ಬಿಹಾರ್ಗೆ ತೆರಳಿರೋದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಯಾವ ರೀತಿ ಬದಲಾವಣೆಗಳು ರಾಜ್ಯದಲ್ಲಿ ಆಗ್ತವೆ, ಅದರ ಜೊತೆಗೆ ಏನು CM ಸಿದ್ದರಾಮಯ್ಯ ಮತ್ತು DCM ಡಿ ಕೆ ಶಿವಕುಮಾರ್ ಅವರ ನಡುವೆ ನಡೆಯುತ್ತಿರುವಂಥ ಕುರ್ಚಿಯ ಫೈಟ್ಗೆ ಒಂದು ಬ್ರೇಕ್ ಬೀಳುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.